ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಮನೆ ಕೆಲಸನ ಮ್ಯಾನೇಜ್ ಮಾಡ್ತಾ ಯಾವ 10 ಡೈಲಿ ಹ್ಯಾಬಿಟ್ಸ್ ಫಾಲೋ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಹೌಸ್ ವೈಫ್ ಆಗಿ ಒಂದು ವರ್ಕ್ನ ಮ್ಯಾನೇಜ್ ಮಾಡ್ಬೋದು ಅಂತ ಇವತ್ತಿನ ವ್ಲಾಗಲ್ಲಿ ಮಾತಾಡ್ತಾ ಹೋಗೋಣ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ನಾವು ನಿಜವಾಗ್ಲೂ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ನ ಅಪ್ರಿಷಿಯೇಟ್ ಮಾಡ್ತೀವಿ, ಹೇಗೆ ಸ್ಟ್ರೆಸ್ ಫ್ರೀ ಆಗಿ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ. ಹೌಸ್ ವೈಫ್ ಆಗಿದ್ದರು ಅಥವಾ ವರ್ಕಿಂಗ್ ಆಗಿದ್ದರು, ಏನೇ ಆದರೂ ನಾವು ಎಷ್ಟೇ ಹೊರಗಡೆ ಎಷ್ಟೇ ಹೋಗಿ ಕೆಲಸ ಮಾಡಿದ್ರು ಮನೆ ಮ್ಯಾನೇಜ್ ಮಾಡಲೇಬೇಕು. ಹೊರಗಡೆ ಎಷ್ಟೇ ದುಡಿತಾ ಇದ್ದರೂ ಮನೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆಮೇಲೆ ಮಕ್ಕಳೂ ಕೈ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎಷ್ಟೇ ನಾವು ಹೊರಗಡೆ ಬ್ಯುಸಿ ಇದ್ದರೂ ಕೂಡ ಮನೆನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ನಾವು ಮನೆಗೆ ಟೈಮ್ ಕೊಡಬೇಕಾಗತ್ತೆ. ನಾವು ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡಿಕೊಂಡ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಕೂಡ ಮನೆ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂತ ಒಂದು ನೆಮ್ಮದಿ ಇರುತ್ತೆ. ಆ ನೆಮ್ಮದಿ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು. ಎಷ್ಟೇ ಏನೇ ಅರ್ನ್ ಮಾಡಿದ್ರು ಕೂಡ, ಏನೇ ಇದು ಮಾಡಿದ್ರು ಕೂಡ ಮನೇನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಹೌಸ್ ವೈಫ್ ಆಗಿದ್ದರೂ ಕೂಡ ಮನೇಲಿ ಎಷ್ಟು ಕೆಲಸ ಇರುತ್ತೆ, ಬಟ್ ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡ್ರೆ ನಾವು ಸಕ್ಸಸ್ಫುಲ್ ಹೌಸ್ ವೈಫ್ ಆಗ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ಮಾತಾಡ್ತಾ ಹೋಗೋಣ. ನಾವು ಈಗ ಎಷ್ಟೇ ಹೊರಗಡೆ ಹೋಗಿ ದುಡಿದ್ರೂ ಕೂಡ ನಾವು ಹೌಸ್ ವೈಫ್ಸೇ. ನನ್ನ ಪ್ರಕಾರ ನಾವು ಹೌಸ್ ವೈಫ್ಸೇ. ಏನು ಗೊತ್ತಾ, ವರ್ಕಿಂಗ್ ವಿಮೆನ್ ಅಂದ ತಕ್ಷಣ ಮನೆಯನ್ನು ಮ್ಯಾನೇಜ್ ಮಾಡದೆ ನಾವು ಬಿಡಲ್ಲ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಹೋಗಿ ಮಾಡಬೇಕು. ಸೊ ಮನೆಯಲ್ಲಿ ನಾವು ಹೌಸ್ ವೈಫು, ಹೊರಗಡೆನೂ ವರ್ಕಿಂಗ್ ವುಮೆನು ಅಷ್ಟೇ. ಸೊ ನೀವು ಹೌಸ್ ವೈಫಾ ವರ್ಕಿಂಗ್ ವುಮೆನ್ ಅಂತ ಎಷ್ಟೊಂದು ಕೇಳ್ತಾರೆ. ವಿ ಆರ್ ಬೋತ್, ನಾವು ಎರಡೂ ಕೂಡ. ಕೆಲವರು ಬರೀ ಹೌಸ್ ವೈಫ್ ಆಗಿರ್ತಾರೆ, ಮನೇಲೂ ಅಷ್ಟೊಂದು ಕೆಲಸ ಮಾಡ್ತಿರ್ತಾರೆ. ನಾವು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ನಾನು ಆ್ಯಸ್ ಎ ಹೌಸ್ ವೈಫ್, ಈ ಪ್ರಕಾರ ನಾನು ಆ್ಯಸ್ ಎ ಹೌಸ್ ವೈಫ್ ಏನೇನು ಫಾಲೋ ಮಾಡ್ತೀನಿ ಸಕ್ಸಸ್ಫುಲ್ ಹೌಸ್ ವೈಫ್ ಆಗೋಕ್ಕೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಬ್ಲಾಗಲ್ಲಿ ಒಂದು ಜಿಸ್ಟ್ ಹೇಳ್ಬಿಡ್ತೀನಿ ಏನೇನಿರುತ್ತೆ ಅಂತ. ಮೇನಾಗಿ ಇನ್ನೇನು ಇರಲ್ಲ, ಒಂದು ವಾರ ನನ್ನ ಮಕ್ಕಳಿಗೆ ಓದಿಸೋದೇ ಇರುತ್ತೆ. ಕಂಟಿನ್ಯೂಸ್ ಇದೆ, ಯಾವ ಗ್ಯಾಪು ಇಲ್ಲ ಫ್ರೆಂಡ್ಸ್. ನನಗಂತೂ ಆಗ್ತಿರೋ ಇದಕ್ಕೆ ಅವಳನ್ನ ಹೇಳ್ಕೊಂಡು ಬಂದು ಕೂರೋದೇ ಆಗೋಗುತ್ತೆ. ಸೊ ಆದಷ್ಟು ನಾನು ಅವರ ಸ್ಟಡೀಸ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಓದಿಸೋಣ ಅಂತ. ಎಲ್ಲರಿಗೂ ನಿಮ್ಮ ಮಕ್ಳಿಗೂ ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ, ಮಿಡ್ ಟರ್ಮು. ಕಂಟಿನ್ಯೂಸ್ ಇರೋದ್ರಿಂದ ಸ್ವಲ್ಪ ಟೈಮ್ ಶೆಡ್ಯೂಲು ಸ್ಟ್ರಿಕ್ಟ್ ಅಂತಲೇ ಹೇಳ್ಬೋದು, ತುಂಬ ಟೈಟ್ ಆಗೋಗಿದೆ. ಸೊ ಅದೇ ಇರುತ್ತೆ. ಆಮೇಲೆ ಬಂದು ಸ್ವಲ್ಪ ಕ್ಲೀನಿಂಗ್ದು, ಅಡುಗೆ ಮಾಡೋದು, ಉಪ್ಪಿಟ್ಟು ಮಾಡಿದ್ದೆ. ಆಮೇಲೆ ಸ್ವಲ್ಪ ಕಡಲೆ ಬೀಜದ ಪುಡಿ ಮಾಡಿದ್ದೆ. ಅದನ್ನೆಲ್ಲ ಬಂದಾಗ ನಾನು ಯಾವ ರೀತಿ ಚಟ್ನಿ ಪುಡಿ ಮಾಡಿದ್ದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಇಂಪಾರ್ಟೆಂಟ್ ಏನು ಅಂದರೆ, ಒಂದು ಒಳ್ಳೆ ಹೌಸ್ ವೈಫ್ ಆಗಬೇಕು ಅಂದರೆ ಬೇಗನೆ ಎದ್ದೇಳೋದು ತುಂಬಾ ಇಂಪಾರ್ಟೆಂಟು. ಬೇಗ ಎದ್ದೇಳಬೇಕು ಅಂದರೆ ಬೇಗ ಮಲ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಎಷ್ಟು ಕೆಲಸಗಳು ಆರಾಮಾಗಿ ಆಗೋಗುತ್ತೆ, ಟೆನ್ಷನ್ ಇಲ್ಲದೆ ಆಗೋಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಬಗ್ಗೆ ನನಗೆ ಟೈಮ್ ಬೇಕು ಅಂದರೆ ನೀವು ಬೇಗ ಎದ್ದೇಳೋ ಅಭ್ಯಾಸ ಮಾಡ್ಕೊಳ್ಬೇಕು. ಬೇಗ ಎದ್ದು ಇವೆಲ್ಲ ಲಕ್ಷಣಗಳು ಏನೇನಿರಬೇಕು ಅಂದರೆ, ಫಸ್ಟು ನಾವು ಸೆಲ್ಫ್ ಕೇರ್, ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ನೀಟಾಗಿ, ಆಮೇಲೆ ನಾವು ಹೊರಗಡೆನೋ ಕ್ಲೀನ್ ಮಾಡ್ಕೊಳ್ಳೋಂಥದ್ದು, ಅಂಗಳ ಎಲ್ಲ ನೀರು ಹಾಕುವಂಥದ್ದು, ರಂಗೋಲಿ ಹಾಕುವಂಥದ್ದು, ಇದೆಲ್ಲನೂ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಸೊ ಈ ಮನೆ ಮುಂದೆ ಬಂದಿದ ತಕ್ಷಣ ಒಂದು ಲಕ್ಷಣವಾಗಿ ರಂಗೋಲಿ ಇದೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಮನೆ ಮುಂದೆ ಕ್ಲೀನಾಗಿರುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಆದಷ್ಟು ಎದ್ದಿದ ತಕ್ಷಣ ಅಂದರೆ ಬೇಗ ಎದ್ದೇಳೋ ಅಭ್ಯಾಸ ಮಾಡ್ಕೋಬೇಕು. ಇದೆಲ್ಲ ಕಷ್ಟ, ಎಲ್ಲನೂ ಕಷ್ಟ. ನೀವು 7 ಗಂಟೆ 6 ಗಂಟೆಗೆ ಎದ್ದೇಳ್ತಾ ಇದ್ದೀರಿ ಅಂದರೆ ಕಷ್ಟ, 5 ಗಂಟೆಗೆ ಎದ್ದೇಳೋದು ಕಷ್ಟ. ಬಟ್ ಒಂದೇ ದಿನಕ್ಕೆ 5 ಗಂಟೆಗೆ ಎದ್ದೇಳಿ ಅಂತ ಯಾರೂ ಹೇಳ್ತಾ ಇಲ್ಲ. ಈಗೇನಾದರೂ 6 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ 5:50, 5:45 ಇಲ್ಲ 7 ಗಂಟೆಗೆ, ಯಾರು 7 ಗಂಟೆಗೆ ಎದ್ದೇಳಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋಗೋ ಟೈಮ್ ಆಗಿರುತ್ತೆ. ಇನ್ ಕೇಸ್ ಮಕ್ಕಳು ಏನಾದ್ರು ಲೇಟಾಗಿ ಹೋಗ್ತಾರೆ ಅಂತ ನೀವು 7 ಗಂಟೆಗೆ ನಿಧಾನಕ್ಕೆ ಗ್ರ್ಯಾಜುಲಿ ಸ್ವಲ್ಪ ನೀವು ಎದ್ದೇಳೋ ಟೈಮ್ನ ಅಂದರೆ ಬೇಗ ಮಾಡ್ಕೋಬೇಕು, ಮಲ್ಕೊಳ್ಳೋ ಟೈಮ್ನೂ ಬೇಗ ಮಾಡ್ಕೋಬೇಕು. ಆಗ ನಿಮ್ಮ ಹೆಲ್ತ್ ವೈಸೂ ಚೆನ್ನಾಗಿರುತ್ತೆ. ನಿಮಗೇನೋ ನನಗೆ ಸ್ಲೀಪಿಂಗ್ ಅವರ್ಸ್ ಕಡಿಮೆ ಆಯಿತು ಅಂತ ಏನೂ ಅನಿಸಲ್ಲ. ನೆಮ್ಮದಿಯಾಗಿ ಎದ್ಬಿಟ್ಟು ಕೆಲಸ ಮಾಡ್ಕೋಬೋದು. ನೀವು ಎಷ್ಟು ಲೇಟಾಗಿ ಎದ್ದೇಳ್ತೀವೋ ಅಷ್ಟು ಟೆನ್ಷನ್ ಜಾಸ್ತಿ, ಗಡಿಬಿಡಿಗೆ ಜಾಸ್ತಿ. ನೀವು ಸಕ್ಸಸ್ಫುಲ್ ಹೌಸ್ ವೈಫ್ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು ಹೆಣ್ಮಕ್ಳು ಅಂತ ಹೇಳ್ತಾರೆ. ಬಟ್ ಅಷ್ಟೊಂದು ಎಲ್ಲ ಮಾಡೋಕ್ಕಾಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು 5 ಗಂಟೆವರೆಗೂ ಟಾರ್ಗೆಟ್ ಇಟ್ಕೊಂಡ್ರೆ ಆರಾಮಾಗಿ ಎದ್ದು ಎಲ್ಲ ಮ್ಯಾನೇಜ್ ಮಾಡ್ಕೋಬೋದು. ಏನೋ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತಲ್ಲ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಮ್ಮದೇ ಒಂದು ನೆಮ್ಮದಿ ಇರುತ್ತೆ. ಇದು ಫಸ್ಟು ಪಾಯಿಂಟು, ಬೇಗನೆ ಬೆಳಗ್ಗೆ ಎದ್ದೇಳುವಂಥದ್ದು. ಸೆಕೆಂಡ್ ಬಂದು ಮೀಲ್ ಪ್ರಿಪ್ರೇಷನ್. ಏನೇ ಆದರೂ ಕೂಡ ಮನೆಯವರೆಲ್ಲ ಕೇಳೋದು, ಬಂದವರು ಹೋಗೋರು ಎಲ್ಲ ಕೇಳೋದೇನು ಅಂದರೆ ಹೊಟ್ಟೆಗೆ ಮೇನಾಗಿ. ನೀವು ನಂಬಿ ಬಿಡಿ, ಏನೇ ಆದರೂ ಕೂಡ ಹೊಟ್ಟೆಗೆ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಮೀಲ್ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮೀಲ್ ಪ್ರಿಪ್ರೇಷನಲ್ಲಿ ಯಾವಾಗಲೂ ಅದಿಲ್ಲ ಮನೆಯಲ್ಲಿ, ಇದಿಲ್ಲ, ಅದು ತರಬೇಕು ಇದು ತರಬೇಕು ಅನ್ನೋ ಬದಲು ನೆಕ್ಸ್ಟ್ 1 ವೀಕಿಗೆ ನಮ್ಗೆ ಏನೇನು ಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಏನೇನು ತರಕಾರಿ ಬೇಕಾಗುತ್ತೆ, ಏನೇನು ಗ್ರಾಸರೀಸ್ ಬೇಕಾಗುತ್ತೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು
ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟೇ ತೊಗೊಂಬರ್ಬೇಕಾಗತ್ತೆ. 1 ವೀಕ್ ಈಗ ಸಂಡೇ ಟೈಮ್ ಇರುತ್ತೆ, ಸ್ಯಾಟರ್ಡೆ ಟೈಮ್ ಇರುತ್ತೆ, ನೀವು ನಿಮ್ಮ ಹಸ್ಬೆಂಡು ಟೈಮ್ ಸ್ಪೆಂಡಂಗೆ ಆಗುತ್ತೆ, ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೋದು, ಒಂದು ಶಾಪಿಂಗ್ ಥರ ಹೋಗುತ್ತೆ. ಎಲ್ಲ ಏನೇನು ಬೇಕು ಒಂದು ಕಡೆ ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ತಲೆಯಲ್ಲಿ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, 108 ಯೋಚನೆಗಳಿರುತ್ತೆ, 108 ಕೆಲಸಗಳಿರ್ತವೆ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಇದನ್ನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಸ್ಟ್ರೆಸ್ ಜಾಸ್ತಿ, ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ದರಿಂದ ಏನು ಮಾಡ್ಕೋಬೇಕು, ಒಂದು ಕಡೆ ಬರ್ಕೋಬೇಕು. ನಾನು ಸೋಮವಾರ ಇದು, ಮಂಗಳವಾರ ಇದು, ಬುಧವಾರ ಇದು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀನಿ, ಇಷ್ಟೆಲ್ಲ ಬೇಕು, ಮನೇಲಿ ಏನೇನಿದೆ ಏನೇನಿಲ್ಲ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ವಾರಕ್ಕೆ ತಂದ್ಕೊಂಬಿಟ್ರೆ ಆಗೋಗುತ್ತೆ. ತುಂಬಾ ತಂದು ಡಂಪ್ ಮಾಡೋಕ್ಕಾಗಲ್ಲ. ಡಂಪ್ ಮಾಡ್ಕೋಬೇಕು ಅಂದರೆ ಕರೆಕ್ಟ್ ಸ್ಟೋರೇಜ್ ಇರಬೇಕು ನಿಮ್ಮ ರೂಮಲ್ಲಿ, ಅಥವಾ ಏನು ಸ್ಟೋರೇಜ್ ಮಾಡ್ತಾಯಿದ್ವಿ ಅಲ್ಲಿ ಬೆಳಕು ಚೆನ್ನಾಗಿ ಬರ್ತಿದೆಯಾ, ಬಿಸಿಲು ಚೆನ್ನಾಗಿ ಬರ್ತಿದೆಯಾ ಅಂತ ನೋಡ್ಕೋಬೇಕು. ನಮ್ಮ ಮನೇಲಂತೂ ಬಿಸಿಲೇ ಬರಲ್ಲ, ಅಡುಗೆ ಮನೇಲಿ ಬಿಸಿಲೇ ಇಲ್ಲ. ಅದಕ್ಕೆ ನಾನು ಏನೇ ಆದರೂ ಕೂಡ ಕಡಿಮೆ ತರೋದು. ಅಲ್ಲಿ ಅಂಗಡಿಲಿ ಅವ್ರು ಹೆಂಗಾರು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನಾವು ಮನೇಲಿ ತಂದು ಜಾಸ್ತಿ ತಂದು ಸ್ಟೋರ್ ಮಾಡಿಕೊಂಡು ಎಲ್ಲ ವೇಸ್ಟ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಅದರಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಮಿನಿಮೈಸ್ ದ ವೇಸ್ಟ್. ನಾವು ಏನೇ ಮೀಲ್ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಕೂಡ ಎಲ್ಲ ಜಾಸ್ತಿ ತಂದು ಎಲ್ಲ ವೇಸ್ಟ್ ಮಾಡೋ ಬದಲು ಎಷ್ಟಾಗುತ್ತೋ ಅಷ್ಟು ಸಣ್ಣ ಪುಟ್ಟ ಏನೋ ಒಂದು ಹೋಗುತ್ತೆ. ನಾನು 100% ನಾನು ವೇಸ್ಟೇ ಮಾಡಲ್ಲ ಅಂತ ಏನಿಲ್ಲ. ಏನಾದ್ರು ಮಿಕ್ಕೋಗುತ್ತೆ, ಡಾಗಿಗೆ ಹಾಕ್ತಾಯಿರ್ತೀನಿ ಅಥವಾ ಪಕ್ಷಿಗಳಿಗೆ ಏನೋ ಒಂದು ಹಾಕ್ತಾಯಿರ್ತೀನಿ. ಅದಂತೂ ಕಾಮನಾಗಿ ಆಗಿರುತ್ತೆ. ಕರೆಕ್ಟಾಗಿ ಎಲ್ಲರೂ ಒಂದಗಳು ಖಾಲಿ ಆಗೋಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಹೋಗುತ್ತೆ. ಎಷ್ಟು ವೇಸ್ಟ್ ಮಾಡ್ತಾಯಿದ್ವಿ ಅದನ್ನು ಮಿನಿಮೈಸ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟು. ಥರ್ಡ್ ಬೆಸ್ಟ್ ಸಕ್ಸಸ್ಫುಲ್ ಹೌಸ್ ವೈಫ್ ಆಗಬೇಕು ಅಂದರೆ ವೇಸ್ಟೇಜ್ನ ಕಡಿಮೆ ಮಾಡ್ಕೊಳ್ಳೋದು ಕಲಿಬೇಕು. ನೆಕ್ಸ್ಟ್ 4th ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಸೆಲ್ಫ್ ಕೇರ್. ಯಾವಾಗಲೂ ಅಷ್ಟೇ, ನಾವು ಮನೇಲಿ ಇದ್ದೀವಿ ಅಂದರೆ ಎಷ್ಟು ಮನೆ ಕೆಲಸದವ್ರ ಥರ ಇದ್ಬಿಡ್ತೀವಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೋಡೋಕ್ಕೆ ಎಷ್ಟು ಪ್ರೆಸೆಂಟಬಲ್ ಆಗಿರ್ತೀವೋ ಅದೂ ಇಂಪಾರ್ಟೆಂಟು. ಒಂದು ಸಕ್ಸಸ್ಫುಲ್ ಹೌಸ್ ವೈಫ್ ಅಂದರೆ ಅರ್ಥ ಏನು, ಬರೀ ಕೆಲಸ ಮಾಡೋದು, ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಅಲ್ಲ. ನೀವು ಎಷ್ಟು ಪ್ರೆಸೆಂಟಬಲ್ ಆಗಿರ್ತೀರಾ. ಯಾರಾದರೂ ಸಡನ್ನಾಗಿ ಮನೆಗೆ ಬರ್ತಾರೆ, ಯಾರೂ ಬೇಡ, ನಿಮ್ಮ ಹಸ್ಬೆಂಡೇ ನಿಮ್ಮ ಮನೆಗೆ ಬರ್ತಾರೆ ಅಂದರೆ, ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಂದರೆ, ಅವ್ರು ನಿಮ್ಮ ಖುಷಿ ಸ್ಮೈಲಿಂಗ್ ಫೇಸ್ ನೋಡಿಬಿಟ್ಟು ಅವ್ರು ಖುಷಿ ಆಗುತ್ತೆ. ನೀವು ನೀಟಾಗಿರಿದ್ರೆ ಅವ್ರು ಖುಷಿ ಆಗುತ್ತೆ. ಒಂಥರ ನೋಡಿ, ಈಗ ಫ್ರೆಶ್ ಆಗಿರೋಕ್ಕೂ, ಫುಲ್ಲು ಬೆಳಗ್ಗಿಂದ ಕೆಲಸ ಮಾಡಿ ಸ್ವೆಟ್ಟಾಗಿರೋಕ್ಕೂ ಒಂಥರ ತುರುಬೆಲ್ಲ ಕಟ್ಕೊಂಡು, ಅಂದರೆ ತುರುಬು ಕಟ್ಕೊಳ್ಳೋದೇನು, ಕೆಲಸ ಮಾಡಬೇಕಾದ್ರೆ ನಾನು ಮನೇಲೇ ತುರುಬೆ ಕಟ್ಕೊಳ್ಳೋದಿಲ್ಲ ಅಂತಲ್ಲ, ಬಟ್ ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ ಅದೂ ಇಂಪಾರ್ಟೆಂಟು. ನೀವು ನೋಡ್ಬೋದು, ನಾನು ವ್ಲಾಗಲ್ಲಿ ಮುಂದೆ ತೋರಿಸ್ತೀನಿ ನೋಡಿ, ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕೆಲಸ ಮುಗ್ದಿದ ತಕ್ಷಣ ನಾನು ಮುಖ ತೊಳ್ಕೊಂಡು ನೀಟಾಗಿ ರೆಡಿ ಆಗಿಬಿಡ್ತೀನಿ. ಕೆಲಸ ಮುಗ್ದಿದ್ದಲ್ಲ, ಎದ್ದಿದ ತಕ್ಷಣ ನಾನು ಅದೇ ಮಾಡೋದು. ಎದ್ದೇಳ್ತೀರಾ, ನಾನು ಬೇಗ ಎದ್ದೇಳಿ ಅಂತ ಹೇಳ್ತೀನಲ್ಲ, ಎದ್ದಿದ ತಕ್ಷಣ ಫಸ್ಟು ಹೋಗ್ಬಿಟ್ಟು ಕ್ರೀಮ್ ಹಚ್ಕೊಬೇಡಿ, ಏನು ಹಚ್ಕೊಬೇಡಿ, ಒಂದು ಕಾಜಲ್ ಹಚ್ಕೊಳ್ಳಿ, ಕಣ್ಕ ಅದೇ ಕಾಜಲ್ಲು ಕಣ್ಕ ಪಚ್ಕೊಂಡು ಒಂದು ಬಿಂದಿ ಇಟ್ಕೊಂಡು ಲಿಪ್ ಬಾಮ್ ಹಚ್ಕೊಳ್ಳಿ. ಇಷ್ಟೇ ಸಾಕು. ಇದು ಯಾರೋ ಲಿಪ್ಸ್ಟಿಕ್ ಹಚ್ಕೊಳ್ಳಿ, ಕ್ರೀಮ್ ಹಚ್ಕೊಳ್ಳಿ, ಇದೆಲ್ಲ ಹಾಕ್ಕೊಳ್ಳಿ ಅಂತಲ್ಲ, ನಿಮಗೆ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಕ್ರೀಮೂ ಬೇಕಾದ್ರೆ ಹಚ್ಕೋಬೋದು. ನಾನು ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀನಿ, ಮನೇಲಿದ್ದರೂ ಕೂಡ ಹಚ್ಕೋತೀನಿ, ಒಂದು ಫ್ರೆಶ್ನೆಸ್ ಬರೋಗೋಸ್ಕರ ಅಷ್ಟೇ. ಒಂದು ಫೇಸಲ್ಲಿ ಒಂದು ಜಿಡ್ಡು ಇಲ್ದೇನೋ ಅಥವಾ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು. ಸ್ಕಿನ್ ಕೇರ್ ತೊಗೋಬೇಕು. ನೀವು ಯಾವಾಗ ಪ್ರೆಸೆಂಟಬಲ್ ಆಗಿರ್ತೀರ, ಚೆನ್ನಾಗಿರ್ತೀರ, ಆವಾಗ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಇರುತ್ತೆ. ಮಕ್ಕಳು ಅದನ್ನೇ ನೋಡಿ ಕಲಿತಾ ಇರ್ತಾರೆ. ಆಮೇಲೆ ಹಸ್ಬೆಂಡ್ಗೆ ಒಂಥರ ಖುಷಿ ಆಗ್ತಿರುತ್ತೆ, ಎಷ್ಟು ಲಕ್ಷಣವಾಗಿದ್ದಾಳೆ ಹೆಂಡ್ತಿ, ಅವ್ರಿಗೆ ಎಷ್ಟು ಸ್ಟ್ರೆಸ್ ಇದ್ದರೂ ಕೂಡ ರಿಲೀಫ್ ಆಗೋಗುತ್ತೆ. ಆಮೇಲೆ ನಮಗೂ ಅಷ್ಟೇ, ಎಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಬಂದರೆ ನಾವು ಹೆಂಗಂಗೆ ನೈಟಿಲಿ ಇದ್ದೀವಿ, ಹೆಂಗೋ ಇದ್ದೀವಿ ಅಂದರೆ ಒಂಥರ ಅವ್ರ ಜೊತೆ ಮಾತಾಡಬೇಕು ಅಂದ್ರೂ ಕಾನ್ಫಿಡೆನ್ಸ್ ಬರೋಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಕನೆಕ್ಟ್ ಆಗ್ತಾ ಇರ್ಬೋದು. ನೀವು ಮನೇಲಿ ಯಾರೋ ಏನೋ ಇನ್ವಿಟೇಷನ್ ಕೊಡೋಕ್ಕೆ ಬಂದರು, ಯಾರೂ ಬಂದರು, ರಿಲೇಟಿವ್ ಸಡನ್ನಾಗೇ ಬಂದರು, ನಾವು ಆ ಥರ ಅವತಾರದಲ್ಲಿ ಇದ್ದೀವಿ ಅಂದರೆ ಚೆನ್ನಾಗಿರಲ್ಲ. ಸೊ ಯಾವಾಗಲೂ ಅಷ್ಟೇ, ಯಾರಿಗಾನ ನಾವು ಕಾನ್ಫಿಡೆನ್ಸ್ ಇರಬೇಕು ಅಂದರೆ ನಮಗೆ ನಾವು ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಕೆ ಕಲಿಬೇಕು. ಸೆಲ್ಫ್ ಕೇರಲ್ಲಿ ಏನು ಅಂದರೆ, ವಾರಕ್ಕೊಂದ್ಸತಿ ನಿಮಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಂಥದ್ದು, ಮೆನಿಕ್ಯೂರು ಪೆಡಿಕ್ಯೂರು ಎಲ್ಲ ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಮ ಬಾಡಿ ಬಗ್ಗೆ ನೀವು ಕೇರ್ ತೊಗೊಂಡ್ರೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ಸ್ವೆಟ್ ಕ್ಲೋತ್ಸಲ್ಲಿ ಅಥವಾ ತುಂಬ ಬೆವರ್ತಾ ಇರ್ತೀವಿ, ಅಷ್ಟೊಂದು ಕೆಲಸ ಮಾಡಿರ್ತೀವಿ, ಅಡುಗೆ ಮನೆಯಲ್ಲೂ ಅಷ್ಟೇ ಅಷ್ಟೊಂದು ಕೆಲಸ ಮಾಡಿರ್ತೀವಿ, ಟಯರ್ಡ್ ಆಗಿರುತ್ತೆ, ಏನೇ ಆದರೂ ಕೂಡ ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಲ್ಪ ಗ್ರೂಮಿಂಗ್ ಅನ್ನೋದು ಇಂಪಾರ್ಟೆಂಟು. ಸೆಲ್ಫ್ ಕೇರಲ್ಲಿ ಸ್ವಲ್ಪ ಕ್ರೀಮ್ ಹಚ್ಕೊಂಡು, ಪೌಡ್ರು ನಿಮ್ಗೆ ಇಷ್ಟ ಇದ್ದರೆ ಹಚ್ಕೊಂಡು, ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೊತಾರೆ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಲಕ್ಷಣವಾಗಿರಬೇಕು. ನಾವು ಈಗ ಮನೆಗೆ ಹೊರಗಡೆ ಹೋಗ್ತೀವಿ, ಎಲ್ಲರೂ ಮಾರ್ಕೆಟ್ಗೆ ಹೋಗ್ತೀವಿ, ಶಾಪಿಂಗ್ ಹೋಗ್ತೀವಿ ಅಂದರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ. ಅದೇ ನಾವು ಚೆನ್ನಾಗಿ ಮನೆಯಲ್ಲಿ ಏನಕ್ಕೆ ರೆಡಿ ಆಗಿರಲ್ಲ, ಬರೀ ಬೇರೆಯವ್ರಿಗೋಸ್ಕರ ನಾವು ರೆಡಿ ಆಗಬೇಕಾ? ಮನೇಲಿದ್ದರೂ ಕೂಡ ಅಷ್ಟೊಂದು ರೆಡಿ ಆಗದೆ ಇದ್ದರೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಇರಬೇಕಾಗತ್ತೆ. ನೆಕ್ಸ್ಟ್ 4th ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಮೇಕ್ ಟೈಮ್ ಫಾರ್ ಯುವರ್ ಫ್ಯಾಮಿಲಿ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ, ಏನೇ ಕೆಲಸ ಇದ್ದಿದ್ದೆ, ಮನೆ ಕೆಲಸ ಮುಗಿಯೋದ ಕೆಲಸ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೀವು ಶೋಕೇಶ್ ಕ್ಲೀನ್ ಮಾಡಿ, ಇನ್ನೊಂದು ಶೋಕೇಶ್ ಖಾಲಿ ಇರುತ್ತೆ. ನೀವು ಒಂದು ರೂಮ್ ಕ್ಲೀನ್ ಮಾಡಿ, ಇನ್ನೊಂದು ರೂಮ್ ಗಲೀಜಾಗಿರುತ್ತೆ. ಆ ರೂಮೇ ಕ್ಲೀನ್ ಮಾಡಿ, ಇನ್ನೂ ಏನೋ ಮಾಡ್ಬೋದು, ಹಾಲ್ ಇನ್ನೂ ಏನೋ ಡೆಕೋರೇಟ್ ಮಾಡ್ಬೋದು.
ಈ ರೀತಿ ಎಷ್ಟೊಂದು ಇದ್ದೇ ಇರುತ್ತೆ. ಏನೇ ಬ್ಯುಸಿ ಇದ್ದರೂ ಕೂಡ ನಾವು ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋದು, ಹಾಲು ಕುಡಿಯೋದು, ಮಕ್ಕಳಿಗೆ ಬಿಸ್ಕೆಟ್ಸ್ ಇದು ಮಾಡೋದು, ಏನೋ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ನೈಟ್ ಟೈಮು ನೀವು ನೋಡಿರ್ಬೋದು ನಾವು ಕೂತ್ಕೊಂಡು ಹೆಂಗೆ ಮಾತಾಡ್ತಿರ್ತೀವಿ. ಸೊ ಆ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಎಷ್ಟೇ ಕೆಲವು ಸತಿ ನನಗೆ ಅನಿಸುತ್ತೆ, ಒಂದಿನ ಕೂತ್ಕೊಂಡು ನಾವು 4 ಜನ 5 ಜನ ಅತ್ತೆ ಇದ್ರು 5 ಜನ ಸ್ಪೆಂಡ್ ಮಾಡಿಲ್ಲ ಅಂದರೆ ನಂಗೊಂಥರ ಬೇಜಾರಾಗೋಗುತ್ತೆ, ಏನಪ್ಪ ಇವತ್ತು ಟೈಮೇ ಸ್ಪೆಂಡ್ ಮಾಡಲಿಲ್ವನ ಅಂತ. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ನಾನು ಅಟ್ಲೀಸ್ಟ್ ಹಸ್ಬೆಂಡ್ ಜೊತೆ ನಾನು ಸ್ವಲ್ಪ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಆ ಗ್ಯಾಪ್ ಅನ್ನೋದು ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಓದಿಸ್ತಾ ಇರ್ತೀನಿ, ನಗಾಡ್ತಿರ್ತೀವಿ, ಅದು ಇದು ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ. ಇನ್ ಕೇಸ್ ನಾನು ಬ್ಯುಸಿ ಆಗೋದೆ, ಇಲ್ಲಾಂದರೆ ಹಸ್ಬೆಂಡ್ ಬ್ಯುಸಿ ಆಗಿದ್ದಾರೆ ಅಂದರೆ ನೆಕ್ಸ್ಟ್ ಡೇ ಫೋನ್ ಮಾಡ್ತೀನಿ, ಒಂದು 2 ನಿಮಿಷ ನಾನು ಅವ್ರ ಜೊತೆ ಮಾತಾಡಬೇಕು, ಏನು ಕತೆ ಅಂತ. ಆ ರೀತಿ ಡೈಲಿ ಬೇಸಿಸಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದರೆ ನಮ್ಮದು ಅಂತ ಫ್ಯಾಮಿಲಿ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಮಕ್ಳಿಗೂ ಅಷ್ಟೇ ಆ ಬಾಂಡಿಂಗ್ ಅನ್ನೋದು ಬಿಲ್ಡ್ ಆಗ್ತಾನೆ ಇರಬೇಕು. ಸೊ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮದು ಇದ್ದಿದ್ದೆ, ಮನೆ ಕೆಲಸ, ಕಿಚನ್ ಕೆಲಸ ಅವೆಲ್ಲ ಇದ್ದಿದ್ದೇನೆ. ಎಷ್ಟೇ ಇದ್ದರೂ ಕೂಡ ಫ್ಯಾಮಿಲಿ ಟೈಮ್ ಅನ್ನೋದು ಸ್ಪೆಂಡ್ ಮಾಡಲೇಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನಮ್ಮ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋದನ್ನು ಬಿಡಬೇಕು. ನಾನು ಸೆಲ್ಫ್ ಕೇರ್ ಆಲ್ರೆಡಿ ಹೇಳಿದ್ದೀನಿ. ಇದೇನು ಅಂದರೆ ಸೆಲ್ಫ್ ಕೇರ್ ಅಂದರೆ ಬರೀ ಮೇಕಪ್ಪು, ಔಟ್ಲುಕ್ ಆಯಿತು. ಇದು ಬಂದು ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡುವಂಥದ್ದು. ನೀವು ಫಿಟ್ಟಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಟೈಮ್ ಸರಿಯಾಗಿ ನೀರು ಕುಡಿಬೇಕು. ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್, ಥೈರಾಯ್ಡ್ ಇದೆ ಮತ್ತು PCOD ಏನಾದರೂ ಪ್ರಾಬ್ಲಮ್ ಇದೆ, ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಕೊಳ್ಬೇಕು, ವಾಕಿಂಗ್ ಹೋಗಬೇಕು, ಫಿಸಿಕಲಿ ಫಿಟ್ ಇರಬೇಕು. ಆಗ ಮಾತ್ರ ನಾವು ಸಕ್ಸಸ್ಫುಲ್ ಹೌಸ್ ವೈಫ್ ಆಗೋಕ್ಕೆ ಸಾಧ್ಯ. ಆ ನೋವು ಈ ನೋವು ಅಂತ ಯಾವಾಗಲೂ ಹೇಳ್ಕೊಂಡು ಕೆಲಸದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾವು ಆ್ಯಕ್ಟಿವ್ ಆಗಿರಬೇಕು, ಯಾರ್ದು ಸಿಂಪತಿ ಬೇಡ. ನಾವು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ನಾವು ಸ್ಟ್ರಾಂಗ್ ಆಗಿ ನಾವು ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡ್ಕೊಳ್ಳೋ ಸ್ಥಿತಿಲಿ ನಾವೇ ಗ್ರೂಮ್ ಮಾಡ್ಕೋಬೇಕು. ನೀವು ವಾಕಿಂಗ್ ಹೋಗಿಲ್ಲ ಅಂತ ಯಾಕೆ ನೀನು ವಾಕಿಂಗ್ ಹೋಗಿಲ್ಲ ಅಂತ ಯಾರೂ ಕೇಳಲ್ಲ, ಕರೆಕ್ಟಾ? ನಮ್ಮ ಕೇರ್ ನಾವೇ ತೊಗೋಬೇಕು, ನಾವು ಫಿಟ್ ನಾವೇ ಇಡಬೇಕು. ಸೊ ಹೆಲ್ತ್ ವೈಸು ತುಂಬ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಗೇನೋ ಹೆಲ್ತ್ ಇಶ್ಯೂಸ್ ಕರೆಕ್ಟ್ ಆಗ್ತಿಲ್ಲ ಅಂದರೆ ಹೋಗಿ ಫಸ್ಟ್ ಚೆಕಪ್ ಮಾಡ್ಕೊಳ್ಳಿ, ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಸ್ಟೇಜಲ್ಲೇ. ಎಲ್ಲ ತುಂಬ ಆಗೋವರೆಗೂ ಕಾದು ಆಮೇಲೆ ಎಲ್ಲ ತುಂಬ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಆಗೋ ಲೆವೆಲ್ಗಂತೂ ಹೋಗೋಕ್ಕೆ ಹೋಗಬಾರ್ದು. ಸೊ ಅದಂತೂ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು 3 ಇಯರ್ಸ್ ಬ್ಯಾಕು ನನ್ನ BP ತುಂಬ ಹೈಕ್ ಆಗೋಗಿತ್ತು. ಆ್ಯಕ್ಚುಲಿ ನನಗೆ BP ಇಲ್ಲ, ಬಟ್ ಆಗ ಸ್ವಲ್ಪ ತುಂಬ ಓವರ್ ವೇಟ್ ಆಗೋಗಿದ್ದೆ. ಅದಕ್ಕೆ BP ತುಂಬ ಹೈಕ್ ಆಗೋಗಿತ್ತು. ಆಗ ಡಾಕ್ಟ್ರು ಕೇಳಿದ್ರು, ನಿನಗೆ ಈ ಥರ ಏನಾದರೂ ಅನಿಸ್ತಾ ಇದೆ, ಗಿಡ್ಡಿನೆಸ್ ಅನಿಸ್ತಾ ಇದೆ ಅಂದರೆ ಫಸ್ಟು ರೆಗ್ಯುಲರಾಗಿ ಬಂದು ಚೆಕಪ್ ಮಾಡಿಸ್ಕೋಬೇಕು ತಾನೆ, ಏನಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡಿದೆ ಅಂತ ಡಾಕ್ಟರು ಬೈದರು. ಸೊ ಆವತ್ತಿಂದನೇ ಡಿಸೈಡ್ ಮಾಡಿದೆ, 6 ಮಂತ್ಸ್ಗೆ ಒಂದ್ಸತಿ ನಾನು BP ಚೆಕಪ್ ಮಾಡಿಸ್ಕೋತೀನಿ. ಆಮೇಲೆ ಏನಾದರೂ ನನಗೆ ಅನೀಸಿ ಅನಿಸ್ತಾ ಇದೆ, ಈಗ ಗಿಡ್ಡಿನೆಸ್ ಬರ್ತಾ ಇದೆ, ಏನೋ ಇನ್ ಕೇಸ್ ನಾನು ಸರಿಯಾಗಿ ಮಲಗಿ ಎಲ್ಲ ನನ್ನ ಬಗ್ಗೆ ಕೇರ್ ತೊಗೊಂಡ್ರೂ ಕೂಡ ನನಗೆ ಆ ಥರ ಅನಿಸ್ತಾ ಇದೆ ಅಂದರೆ ಫಸ್ಟು ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಹೆಲ್ತ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಏನೋ ಎಕ್ಸ್ಟ್ರೀಮ್ ಆಗೋವರೆಗೂ ಏನಾಗಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು. ಈಗ ನಾನು ನಿದ್ದೆ ಕೆಟ್ಟು ತಲೆ ಸುತ್ತಾ ಇದೆ ಅಂದರೆ ಅದು ಕಾಮನ್, ಅದು ಬಾಡಿ ಸಪೋರ್ಟ್ ಮಾಡ್ತಿಲ್ಲ, ನಮಗೆ ಬಾಡಿಗೆ ನಿದ್ದೆ ಬೇಕಿತ್ತು ಅದು ಇಲ್ಲ, ನಾನು ಏನು ಕೇರ್ ತೊಗೊಂಡು ಕೂಡ ಆ ಥರ ಆಗ್ತಾಯಿದೆ ಅಂದರೆ ಸೊ ಅದೊಂದು ಕೇರ್ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಟೇಕಿಂಗ್ ರೆಸ್ಟ್. ಕೆಲವ್ರು ನೋಡಬೇಕು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ರೆಸ್ಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಓವರ್ ರೆಸ್ಟ್ ತೊಗೊಳ್ಳೋದು ಅದು ವರ್ಸ್ಟು. ಆ್ಯಕ್ಚುಲಿ ಓವರಾಗಿ ರೆಸ್ಟ್ ತೊಗೊಳ್ಳೋದು ಅಂದರೆ ಯಾವಾಗಲೂ ಮಲ್ಕೊಂಡು ಮೊಬೈಲ್ ನೋಡ್ತಾನೆ ಇರ್ತಾರೆ, ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಅದು ಸಕ್ಸಸ್ಫುಲ್ ಹೌಸ್ ವೈಫ್ ಯಾವ ಲಕ್ಷಣವೂ ಅಲ್ಲ. ಮನೆ ತುಂಬಾ ಹಾಳಾಗೋಗುತ್ತೆ. ಆಮೇಲೆ ಏನೋ ಒಂದು ಸಿಸ್ಟಮ್ ಅಂತಲೇ ಇರಲ್ಲ, ಒಂದು ಡಿಸಿಪ್ಲಿನ್ ಇರಲ್ಲ, ಎಲ್ಲಿದಲ್ಲೇ ಇರುತ್ತೆ. ನಿಮ್ಗೆ ಎಷ್ಟು ಟೈಮ್ ಇದ್ರೂ ಟೈಮ್ ಸರಿಯಾಗಿಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗಲ್ಲ. ನೀವು ಎಷ್ಟೇ ಮಾಡಿದ್ರೂ ಕೂಡ ಮೊಬೈಲಲ್ಲಿ ಒಂದು 5-6 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಈಗ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ. ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈ ಜನ್ರೇಷನಲ್ಲಿ. ಈಗ ಇದನ್ನೇ ಹೇಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ ಒಂದು ಹೆವಿ ಕೆಲಸ, ಕಿಚನ್ ಫುಲ್ಲು ಕೆಲಸ ಮಾಡಿ ಬಂದಿದ್ದೀರಾ, ಒಂದು 10 to 15 ಮಿನಿಟ್ಸ್ದು 20 ಮಿನಿಟ್ಸ್ದು ಅದನ್ನು ವೀಡಿಯೋ ಇದೆ, ಅದನ್ನು ನೋಡ್ಬೋದು. ಬಟ್ ನಿಮಗೊಂದು ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರಬೇಕು. 10-15 ಮಿನಿಟ್ಸ್ 20 ಮಿನಿಟ್ಸ್ ವೀಡಿಯೋ ಆದಮೇಲೆ ನಿಮ್ಗೆ ಅದೆಷ್ಟು ಬೂಸ್ಟಿಂಗ್ ಬರುತ್ತೆ. ನನ್ನ ವೀಡಿಯೋ ಬೆನಿಫಿಟ್ಟೇ ಅದು. ಆ್ಯಕ್ಚುಲಿ ಕಿವಿಗೆ ಒಂದು ಇಯರ್ಫೋನ್ ಹಾಕ್ಕೊಂಡು ಕೇಳ್ಕೊತಾನೆ ಬೇಕಾದ್ರೆ ಅಡುಗೆಗಳನ್ನ ಅದನ್ನು ಮಾಡ್ತಾ ಇರ್ಬೋದು. ನನ್ನ ಕಮೆಂಟ್ಸೂ ಹಾಗೆ ಬರ್ತಾ ಇರುತ್ತೆ, ನಿಮ್ಮದು ಅಷ್ಟು ನನಗೆ ಇಷ್ಟ ಆಗುತ್ತೆ. ಕೇಳ್ಕೊತಾನೆ ಕೆಲಸ ಮಾಡ್ತೀನಿ, ರೊಟ್ಟಿ ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ತಿರ್ತೀನಿ, ಬಟ್ಟೆ ಎಲ್ಲ ಒಗ್ದ್ಬಿಡ್ತೀನಿ, ಒಂದು ಬ್ಲೂಟೂತ್ ಹಾಕೊಂಡ್ಬಿಟ್ರೆ ಸಾಕು, ಕುತ್ಕೊಂಡು ನೋಡಲೇಬೇಕು ಅಂತ ಏನಿಲ್ಲ. ಅಂಥ ವ್ಲಾಗ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನಾದ್ರು ಅಡುಗೆ ರೆಸಿಪಿ ಇದೆ ಅಂದರೆ ಸ್ವಲ್ಪ ನೋಡಿಕೊಂಡ್ರೆ ಒಂದು 2-3 ನಿಮಿಷ ಅಷ್ಟೇ ಅದರದ್ದು. ಇಲ್ಲ ನಿಮಗೇನು ನೋಡಲೇಬೇಕು ವ್ಲಾಗ್ಸು, ಏನಾದ್ರು ವೀಡಿಯೋಸ್ ನೋಡಬೇಕು ಅಂದರೆ ಒಂದು 15-20 ಮಿನಿಟ್ಸ್ ನೋಡಿಕೊಂಡ್ರೆ ಅದು ನಿಮ್ಗೊಂಥರ ಬೂಸ್ಟಿಂಗ್ ಥರ, ಎನರ್ಜಿ ಬೂಸ್ಟಿಂಗ್ ಥರ ವರ್ಕ್ ಆಗುತ್ತೆ. ಆಮೇಲೆ ರೆಸ್ಟ್ ತೊಗೋಬೇಕು. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯದಲ್ಲ, ಆಯಿತಾ? ಒಂದು ಸ್ವಲ್ಪ ತುಂಬ ವರ್ಕ್ ಮಾಡಿದ್ದೀವಿ ಅಂದರೆ ಒಂದು 15-20 ನಿಮಿಷ ಮಲ್ಕೊಳ್ಳೋದು. 20 ನಿಮಿಷ ಪವರ್ ನ್ಯಾಪು ಎಷ್ಟು ಬೆನಿಫಿಟ್ ಇದೆ ಗೊತ್ತಾ? 20 ನಿಮಿಷ, ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅಲಾರಾಮ್
ಅಲಾರಾಮ್ ಇಟ್ಕೊಂಡು ತುಂಬ ಟಯರ್ಡ್ ಆಗಿದೆ ಅಂದರೆ ಪುಟಕ್ಕಂತ ನಿದ್ದೆ ಬಂದುಬಿಡುತ್ತೆ. ಮಲ್ಕೊಂಡಿದ್ದ ತಕ್ಷಣ ಪಟ್ ಅಂತ ಬಂದುಬಿಡುತ್ತೆ ನಿದ್ದೆ. ಸೊ ಬಂದಿದ್ದ ತಕ್ಷಣ ನಿದ್ದೆ ಮಾಡಿ ಒಂದು 20 ನಿಮಿಷಕ್ಕೆ ಎದ್ದುಬಿಟ್ರೆ ಒಂಥರ ರಿಫ್ರೆಶಿಂಗ್ ಅನಿಸ್ತಾ ಇರುತ್ತೆ. ಎದ್ಬಿಟ್ಟು ಒಂದು ಕಾಫಿನೋ ಟೀನೋ ಅಥವಾ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಏನು ನಿಮಗೇನು ಅಭ್ಯಾಸ ಇದೆಯೋ ಅದನ್ನು ತೊಗೊಂಡು ರಿಫ್ರೆಶ್ ಆಗ್ಬೋದು. ನೆಕ್ಸ್ಟು ಒಂದು ಹೈ ಎನರ್ಜಿ ಜೊತೆ ಸೆಕೆಂಡ್ ಹಾಫ್ನ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು. ಆ ರೀತಿ ಒಂದು ಯಾವಾಗಲೂ ಅಷ್ಟೇ ರೆಸ್ಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೋಡ್ತಾ ಇರ್ಬೋದು, ಮಗಳಿಗೆ ಓದಿಸ್ತಾ ಇದ್ದೀನಿ, ಅವಳು ಯಾವ ಲೆವೆಲ್ಗೆ ತರಲೆ ಮಾಡ್ತಿದ್ದಾಳೆ ಅಂತ ನೋಡಿ. ಎಷ್ಟು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ. ಅವಳನ್ನ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂತ. ನಾನೂ ಏನೇ ಆದರೂ ಓದಿಸ್ಬೇಕು ಅಂತ ಕೂರಿಸ್ಬಿಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಅಷ್ಟೇ. ಪಾಪ ಅವ್ರ ಅಪ್ಪನೂ ಈಗ ಸ್ವಲ್ಪ ಫ್ರೀ ಆಗಿದ್ದರು ಇವತ್ತು, ಅವರೂ ಓದಿಸಿದ್ರು. ನಾನು ತೋರಿಸ್ತೀನಿ ಮುಂದಿನ ಬ್ಲಾಗಲ್ಲೂ ಅಷ್ಟೇ, ಇದೇ ಕಂಟಿನ್ಯೂಷನ್ ಬ್ಲಾಗ್ನೇ ತೋರಿಸ್ತಾ ಇರ್ತೀನಿ ಏನೇನು ಆಗ್ತಾಯಿದೆ ಮನೇಲಿ ಅಂತ. ಬಿದ್ದು ನಗ್ತೀರಾ. ಅವಳನ್ನ ಓದಿಸೋಷ್ಟರಲ್ಲಿ ಒಂದು ಕಾಮಿಡಿ, ಒಂದು ಟೆನ್ಷನ್ನು ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಎಷ್ಟು ಫನ್ನಿಯಾಗಿ ಆಡ್ತಾಳೆ ಅವಳು. ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೇಯರ್ಸ್. ಯಾವಾಗಲೂ ಅಷ್ಟೇ ಮನೇಲಿ ಪೂಜೆ ಮಾಡಬೇಕು. ನಾನು ಹೇಳ್ತಾ ಇರ್ತೀನಿ, ನನಗೆ ಪೂಜೆ ಮಾಡಬೇಕಾದ್ರೂ ಅಂತೂ ನಾನು ಮ್ಯಾಕ್ಸಿಮಮ್ ಕ್ಯಾಮ್ರಾ ಇಟ್ಕೊಂಡು ನಂಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಮಾಡೋದೇ ಒಂದು 5 ನಿಮಿಷ. ಕೆಲವು ಸತಿ ಡೈಲಿ ಬೇಸಿಸಲ್ಲಿ ಅಂದರೆ 3 ನಿಮಿಷ ಪ್ರೇಯರ್ ಮಾಡಿರ್ತೀನಿ. ಆ ಪ್ರೇಯರ್ ಇರಲು ಮ್ಯಾಜಿಕ್ಕು, ಅದು ಎಕ್ಸ್ಟ್ರೀಮ್ ಅಂತಲೇ ಹೇಳ್ಬೋದು. ನನಗೆ ಏನೇ ಟೆನ್ಷನ್ ಆದರೂ, ಮನೇಲಿ ಏನೋ ಒಂಥರ ಅಸಮಾಧಾನ ಇದ್ದರೂ, ಒಂಥರ ಹೆಲ್ತ್ ಅಪ್ಸೆಟ್ ಆಗಿದ್ರು ಯಾರಿಗಾನ, ನನಗೆ ಒಂದು ದೇವರಲ್ಲಿ ಕೂತ್ಕೊಂಡು ಒಂದು 3-4 ನಿಮಿಷ ಪ್ರೇ ಮಾಡೋದ್ರಿಂದ ಎಷ್ಟೋ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಈ ಭಗವದ್ಗೀತೆ ಎಲ್ಲ ನಾನು ಮೊಬೈಲಲ್ಲಿ ಕೇಳ್ತಾ ಇರ್ತೀನಿ. ಅದನ್ನು ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಿಕೊಂಡ್ರೆ ಲೈಫ್ನ ಲೀಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಡೈಲಿ ಬೇಸಿಸ್ ಮೇಲೆ ಅಥವಾ ನಿಮ್ಗೆ ಯಾವಾಗ ನಿಮ್ಮ ಮನೇಲಿ ಹೆಂಗೆ ಪದ್ಧತಿ ಇದೆಯೋ ಆ ಥರ ಪೂಜೆ ಮಾಡಿ. ಬಟ್ ಡೈಲಿ ಬೇಸಿಸಲ್ಲಿ ಪ್ರೇಯರ್ ಮಾಡಿ. ಕೂತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟನ್ನು ದೇವ್ರಿಗೆ ನೆನೆಸ್ಕೋಬೇಕಾಗುತ್ತೆ. ನಾನು ಹೇಳ್ತೀನಲ್ಲ, ಯಾವಾಗಲೂ ನಾನು ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ಎದುರುಗಡೆ ಬಾಬಂದು ಫೋಟೋ ಹಾಕೊಂಡ್ಬಿಟ್ಟಿದ್ದೀನಿ. ಕೂತ್ಕೊಂಡು ನನಗೆ ಏನೇನು ಅನಿಸುತ್ತೋ, ನನಗೇನಾದ್ರು ಸಮಾಧಾನ ಆಗ್ತಾಯಿಲ್ಲ, ಟೆನ್ಷನ್ ಆಗ್ತಾಯಿದೆ, ಒಂದು ಫಿಸಿಕಲಿ ಫಿಟ್ನೆಸ್ ಇಲ್ಲ, ಏನೇ ಅನಿಸಿದ್ರು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ ಲೈಫಲ್ಲಿ. ಏನಾದರೂ ಚೆನ್ನಾಗಿ ಆಗ್ತಾಯಿದ್ರು, ನಾನು ಖುಷಿಯಾಗಿದ್ದರೂ ಕೂಡ ಬಾಬುನ ಜೊತೆ ಮಾತಾಡ್ತೀನಿ. ಸೊ ಈ ಥರ ಆಗ್ತಾಯಿದೆ ಲೈಫಲ್ಲಿ, ನನಗೆ ಯಾಕೋ ಈ ಥರ ಅನಿಸ್ತಾ ಇದೆ, ಏನೋ ಸಾಲ್ವ್ ಮಾಡಪ್ಪ ಅಂತ. ಅದೊಂಥರ ನಂಬಿಕೆ, ಅದೊಂಥರ ಹೋಪು. ಅದು ಸರಿ ಹೋಗುತ್ತೋ ಸರಿ ಹೋಗಲ್ವೋ ಅದು ಸೆಕೆಂಡರಿ. ಬಟ್ ನಮಗಂತೂ ಒಂದು ರಿಲೀಫ್ ಅಂತ ಅನಿಸ್ತಾ ಇರುತ್ತೆ. ನಾವು ಯಾರ ಜೊತೆನೋ ಶೇರ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ನೆಮ್ಮದಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್, 8th ಪಾಯಿಂಟ್ ಬಂದ್ಬಿಟ್ಟು ಟು ಡೂ ಲಿಸ್ಟ್. ಯಾವಾಗಲೂ ಅಷ್ಟೇ ನಮಗೆ ಟೆನ್ಷನ್ ಇಲ್ಲದೆ ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು, ಎಲ್ಲ ಕರೆಕ್ಟಾಗಿ ನಾವು ಮಾಡ್ಕೋಬೇಕು ಅಂದರೆ ಟು ಡೂ ಲಿಸ್ಟ್ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದ ತಕ್ಷಣ ನಾನು ಇಡೀ ದಿನ ಏನೇನು ಮಾಡಬೇಕು, ಸಾಧ್ಯ ಆದರೆ ಟೈಮಿಂಗ್ಸು ಯಾವ ಟೈಮ್ ಅಷ್ಟೊತ್ತಿಗೆ ನಾನು ಈ ಕೆಲಸ ಮಾಡ್ಕೋಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲನೂ ಕರೆಕ್ಟಾಗಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಟೆನ್ಷನ್ ಪಡ್ತೀವಿ, ಎಲ್ಲರ ಮೇಲೂ ರೇಗ್ತೀವಿ, ಎಸ್ಪೆಷಲಿ ಮಕ್ಕಳ ಮೇಲೆ ರೇಗ್ತಾ ಇರ್ತೀವಿ. ಮನೆಯೆಲ್ಲ ಒಂಥರ ನಾವು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಕೂಡ ಕರೆಕ್ಟಾಗಿ ಆ ಡೇ ಎಂಡ್ ಆಗೋಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡೋಕ್ಕಾಗಿರಲ್ಲ, ಒಂಥರ ಅನ್ಸ್ಯಾಟಿಸ್ಫೈಡ್ ಆಗಿರ್ತೀವಿ. ಸೊ ಆದ್ದರಿಂದ ಯಾವಾಗಲೂ ಅಷ್ಟೇ ಎದ್ದ ತಕ್ಷಣ ಟು ಡೂ ಲಿಸ್ಟ್ ಮಾಡಿಬಿಡ್ಬೇಕು. ಟು ಡೂ ಲಿಸ್ಟಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಕ್ಲೀನ್ ಮಾಡಬೇಕು ಅಂತಿದ್ದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಏನೋ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಟು ಡೂ ಲಿಸ್ಟ್ ಅಂತ ಮಾಡ್ಕೊಂಡಿರ್ತೀವಿ. ಆ ಕೆಲಸನ ಯಾವಾಗಲೋ ಮಾಡಿದ್ರೆ ಆಯಿತು ಅಂತ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಬದಲಾಗಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಅದ್ರ ಜೊತೆಗೆ ಇನ್ನೂ ಬೇಕಾದ್ರೆ ನಾವು ಕೆಲಸ ಎಕ್ಸ್ಟ್ರಾ ಮಾಡೋ ಲೆವೆಲ್ಗೆ ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಆಗ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆ ಲಿಸ್ಟಲ್ಲಿ ಒಂದು 10 ಕೆಲಸ ಇದ್ದಾವೆ ಅಂದರೆ 10 ಕೆಲಸ ಮುಗಿಸಿರಬೇಕು. ಅದರಲ್ಲಿ ಬರೀ 5-6 ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಗುತ್ತೆ. ಒಂಥರ ಏನು ಮಾಡಿದ್ದು ಅಂದರೆ ನಿಮಗೆ ನೀವೇ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರ. ಯಾವಾಗಲೂ ಮತ್ತು ಟು ಡೂ ಲಿಸ್ಟ್ ಮಾಡಬೇಕಾದ್ರೆ ರಿಯಲಿಸ್ಟಿಕ್ ಮಾಡ್ಕೋಬೇಕು. ಫುಲ್ ಮನೆ ಕ್ಲೀನ್ ಮಾಡಿಬಿಡ್ತೀನಿ, ಫುಲ್ ಇದು ನಿಮ್ಮ ಕೈಲಿ ಆಗಲ್ಲ ಅವೆಲ್ಲ. ಆಮೇಲೆ ಒಂಥರ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತೀರಾ, ಅಂದರೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಹೆಂಗಿದ್ರು ನನ್ನ ಕೈಲಿ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಆದ್ದರಿಂದ ನಾವು ಮಾಡೋದೇ ಇಲ್ಲ. ಸೊ ಎಷ್ಟಾಗುತ್ತೋ ಮನೆಯಲ್ಲಿ ಕರೆಕ್ಟಾಗಿ ಎಷ್ಟು ಮ್ಯಾನೇಜ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಟು ಡೂ ಲಿಸ್ಟ್ ಅಂದರೆ ಒಂದು ಲಿಸ್ಟ್ ಬರ್ಕೋಬೇಕು. ಮೊಬೈಲ್ ಇರುತ್ತೆ, ಮೊಬೈಲಲ್ಲೇ ಬರ್ಕೊಬೋದು. ನಾನು ಎಷ್ಟೊಂದು ಸರಿ ಮೊಬೈಲಲ್ಲಿ ಬರ್ಕೋತೀನಿ, ಸುಮಾರು ಸತಿ ಬುಕ್ಕಲ್ಲೇ ಬರ್ಸ್ಕೊಂಡ್ಬಿಡ್ತೀನಿ. ಅದನ್ನು ನಾನು ಎದುರುಗಡೆ ಒಂದು ಗೋಡೆಯಲ್ಲಿ ಒಂದು ಮೊಳೆ ಇದೆ, ನೇಲಿದೆ, ಅದಕ್ಕೆ ಸಿಕ್ಕಿಸ್ಕೊಂಡು ಹೋಗ್ತಾ ಬರ್ತಾ ನೋಡ್ತಾ ಇರ್ತೀನಿ ಇನ್ನು ಏನೇನು ಮಾಡಬೇಕು ಅಂತ. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದರೆ ಆಯಿತು. ನಾನು ಅದೇ ಹೇಳಿದ್ನಲ್ಲ, ಇಷ್ಟೇ ಇದ್ದಿದ್ರೂ ಕೂಡ ನನ್ನ ತರಕಾರಿ ಮತ್ತು ಫ್ರೂಟ್ಸಲ್ಲಿ ಸ್ಪೆಂಡ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ಒಳ್ಳೆ ತರಕಾರಿ ಫ್ರೂಟ್ಸ್ ತರಬೇಕು. ಅದರಿಂದನೇ ನಮ್ಮ ಹೆಲ್ತ್ ಮ್ಯಾಕ್ಸಿಮಮ್ ಸರಿ ಹೋಗೋದು ನಮ್ಮ ಫುಡ್ಡಿಂದನೇ. ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಾ ಫಸ್ಟು ಫುಡ್ ಈಟಿಂಗ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿತ್ತು ಗೊತ್ತಾ, ನಾನು ಅದನ್ನೇ ನೋಡ್ತಿದ್ದೆ ಏನಾದ್ರು ವ್ಯಾಕ್ಸ್ ಕೋಟಿಂಗ್ ಇದೆಯಾ ಅಂತ. ಬಟ್ ಇಂಪೋರ್ಟೆಡ್ ಇದು ತುಂಬಾ ಚೆನ್ನಾಗಿತ್ತು.
ಫ್ರೆಶ್ ತರಕಾರಿಗಳು ನೋಡ್ತಾ ಇದ್ರೇ ಖುಷಿ. ನೆಕ್ಸ್ಟ್ 9th ಪಾಯಿಂಟ್ ಬಂದು, ಏನು ನಿಮ್ಮ ಇನ್ಕಮ್ ಇದೆ, ನೀವು ದುಡಿದೇ ಇದ್ರಿ, ಮನೇಲಿ ಏನಾದ್ರು ನಿಮಗೆ ಖರ್ಚು ಕೊಡ್ತಾ ಇದ್ದಾರೆ, ಏನೇ ಇದ್ದರೂ ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ, ಕೆಲವು ಸತಿ ಎಲ್ಲ ಹಸ್ಬೆಂಡೇ ಮ್ಯಾನೇಜ್ ಮಾಡ್ತಾರೆ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಏನಾದ್ರು ಇದೆ ಅಂದರೆ ಒಂದು 15% ಅಷ್ಟು ಸೇವ್ ಮಾಡಿ. ಅನ್ನೆಸೆಸರಿಯಾಗಿ ಖರ್ಚು ಮಾಡೋಕ್ಕೆ ಹೋಗಬಾರ್ದು. ನಾನು ಆಲ್ರೆಡಿ ಹೇಳಿದ್ದೀನಿ ಫುಡ್ ವೇಸ್ಟ್ ಕಡಿಮೆ ಮಾಡ್ಕೋಬೇಕು ಅಂತ. ಅನ್ನೆಸೆಸರಿಯಾಗಿ ನಾವೇನು ಆರ್ಟಿಫಿಷಿಯಲ್ಗೆಲ್ಲ ದುಡ್ಡು ಹಾಕುವಂಥದ್ದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಬರೀ ಹಸ್ಬೆಂಡೇ ಮನೆ ಬಗ್ಗೆ ಯೋಚನೆ ಮಾಡಬೇಕು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಅಂತಲ್ಲ, ನೀವು ಕೂಡ ಮನೆ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ. ಫೈನಾನ್ಷಿಯಲಿ ಕೂಡ ನೀವು ಥಿಂಕ್ ಮಾಡಬೇಕಾಗತ್ತೆ. ಅನ್ನೆಸೆಸರಿಯಾಗಿ ತರೋದು, ಏನೋ ಒಂದು ಅನ್ನೆಸೆಸರಿ ಬಟ್ಟೆ ಇದ್ದರೂ ಇನ್ನೊಂದು ಬಟ್ಟೆಗಳು ತೊಗೊಳ್ಳೋಂಥದ್ದು. ನೀವೇನಾದ್ರು ನಿಮಗೆ ನೀಡ್ ಇದೆಯಾ, ಯಾವುದಾದ್ರೂ ಒಂದು ಬಟ್ಟೆನ ಯಾರಿಗಾನ ದಾನ ಮಾಡಿ ಇನ್ನೊಂದು ತೊಗೊಳ್ಳಿ. ನಿಮ್ಗೆ ಅಷ್ಟು ನೀಡಿದೆ ಅಂದರೆ. ಒಂದು 10 ಇರುತ್ತೆ, ಇನ್ನೊಂದು 12 ತೊಗೊಳ್ಳೋದು, 15 ತೊಗೊಳ್ಳೋದು, ನೋಡೋಕ್ಕೆ ಚೆನ್ನಾಗಿದೆ ಅಂತ ತೊಗೊಳ್ತಾ ಹೋದರೆ ನಿಮ್ಮ ಮನೇಲಿ ಕಬೋರ್ಡ್ ಸಾಲಲ್ಲ. ಕಬೋರ್ಡ್ಗಳೊಂದು 10 ಇಟ್ಕೋಬೇಕಾಗುತ್ತೆ ನಾವು. ಸೊ ನಮಗೆ ನೀಡ್ ಇದೆಯಾ, ಅದು ನೋಡೋಕ್ಕೆ ಚೆನ್ನಾಗಿದೆ ಅಂತಲ್ಲ. ಈ ಶಾಪಿಂಗಲ್ಲಿ ಹೋದರೆ ಅಂಗಡಿಗಳಲ್ಲಿ ಎಲ್ಲ ನೋಡೋಕ್ಕೆ ಚೆನ್ನಾಗಿರೋವಂಥದ್ದೇ ಇಟ್ಕೊಂಡಿರೋದವರು, ಎಲ್ಲ ಚೆನ್ನಾಗಿಲ್ದಿರೋಂಥದ್ದು ಯಾವುದು ಇಟ್ಕೊಳ್ಳಲ್ಲ. ಸೀರೆನೂ ಅಷ್ಟೇ, ಮಕ್ಳಿಗೂ ಅಷ್ಟೇ. ನೀಡಿದೆ 1, 2 ಏನೋ ನಿಮ್ಗೆ ಇಷ್ಟ ಆಯಿತು ತೊಗೋಬೋದು. ಪದೇ ನಮಗೆ ನೀಡ್ ಇಲ್ಲದೆ ಇದ್ದರೂ ತೊಗೊಳ್ತಾ ಇದ್ರು, ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಅಂದರೆ, ನಾವು ಸಕ್ಸಸ್ಫುಲ್ ಹೌಸ್ ವೈಫ್ ಅಂತ ಹೇಳೋಕ್ಕೆ ಒಂದು ಪ್ರೂಫ್ ಅಂದರೆ ನಮ್ಮ ಮನೇನ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ. ಮಕ್ಕಳಿದ್ರೆ ನಾನೇ ಈಗ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ, ಅದು ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ಕೋಬೋದು. ಮಕ್ಕಳಿದ್ದಾರೆ ಅಂದರೆ ಅದನ್ನು ತುಂಬ ರಿಸ್ಟ್ರಿಕ್ಟ್ ಮಾಡಿದ್ರು ತಪ್ಪಾಗುತ್ತೆ, ಯಾಕಂದರೆ ಅವ್ರ ಚೈಲ್ಡ್ಹುಡ್ಡೇ ಹಾಳಾಗೋಗುತ್ತೆ. ಅದು ಮಾಡಬೇಡ, ಇದು ಮಾಡಬೇಡ, ಹಿಂಗಿಡು ಅದಿಡು, ಅವ್ರು ಕೇಳೋದಿಲ್ಲ, ಮನೇಲಿ ಜಗಳಗಳು, ನಾವು ಒಳ್ಳೆ ಹಿಟ್ಲರ್ ಥರ ಆಗಬೇಕಾಗತ್ತೆ. ಅದೊಂದು ಫೇಸ್ ಅಷ್ಟೇ. ಆ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇದು ಮಾಡ್ಕೋಬೇಕು. ಇಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂದರೆ, ನೀವು ಎಷ್ಟು ಅಚ್ಚುಕಟ್ಟಾಗಿ ಮನೇನ ಇಟ್ಕೋತೀರೋ ಅಷ್ಟು ನೀವು ಸಕ್ಸಸ್ಫುಲ್ ಹೌಸ್ ವೈಫ್ ಅಂತಲೇ ಅರ್ಥ. ಸಕ್ಸಸ್ಫುಲ್ ಹೌಸ್ ವೈಫ್ಗೆ ಮನೆ, ಫಿನಾನ್ಸು, ಅಡುಗೆ ಮನೆಯಲ್ಲಿ ಏನೇನು ಅಡುಗೆ ಮಾಡ್ತೀವಿ, ಆಮೇಲೆ ಮಕ್ಕಳ ಎಜುಕೇಷನ್ನು, ಸೆಲ್ಫ್ ಕೇರ್, ಇದಿಷ್ಟು ತುಂಬಾ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ನೀವು ಸಕ್ಸಸ್ಫುಲ್ ಹೌಸ್ ವೈಫ್ ಆದ್ರಿ ಅಂತಲೇ ಅರ್ಥ. ಯಾರು ಅಭಿವೃದ್ಧಿ ಕೊಡದೇ ಇರಲಿ, ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ಈಗ ಆಲ್ರೆಡಿ ನೀವು ಅದನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ಇಲ್ಲ, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡಬೇಕು ಅಷ್ಟೇ. ಸೊ ಆ ಥರ ಯಾವಾಗಲೂ ಡಿಕ್ಲಟರ್ ಮಾಡ್ತಾನೆ ಇರಬೇಕು. ಮನೇಲಿ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಅದನ್ನು ಮೇಂಟೈನ್ ಮಾಡಬೇಕು. ಈ ಮಂತ್ ಕ್ಲೀನ್ ಮಾಡಿಬಿಟ್ವಿ, ಇನ್ನೂ ಒಂದು ವರ್ಷ ನಾವು ಕ್ಲೀನ್ ಮಾಡೋಣ ಅಂದರೆ ಆಗಲ್ಲ. ಅದನ್ನು ಮೇಂಟೈನ್ ಮಾಡಬೇಕು. ಧೂಳು ಬಂದು ಕೂತ್ಕೊಳ್ತಾ ಇರುತ್ತೆ, ಅದನ್ನು ಒರೆಸ್ಕೊಳ್ಳೋವಂಥದ್ದು, ಆ ರೀತಿ ಎಲ್ಲ ಮೇಂಟೈನ್ ಮಾಡಿದ್ರೆ ಮನೇನ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಮನೆ ಮ್ಯಾನೇಜ್ಮೆಂಟ್ನ ಹೌಸ್ ವೈಫ್ಸು ಎಂಜಾಯ್ ಮಾಡಿದಷ್ಟು ನೀಟಾಗಿ ಮಾಡ್ಕೋಬೋದು, ಅಚ್ಚುಕಟ್ಟಾಗಿ ಮಾಡ್ಕೋಬೋದು. ಇಲ್ಲ ನಾವು ಎಂಜಾಯ್ ಮಾಡಲ್ಲ, ಒಂಥರ ಸ್ಟ್ರೆಸ್ ಥರ ತೊಗೋತೀವಿ ಅಂದರೆ ಅದನ್ನು ತುಂಬ ದಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಮೇಲೆ ವರ್ಕ್ ಔಟ್ಕಮು ಕೂಡ ತುಂಬ ಚೆನ್ನಾಗಿರಲ್ಲ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ 10 ಡೈಲಿ ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ಡೆಫಿನೆಟಾಗಿ ನೀವು ಸಕ್ಸಸ್ಫುಲ್ ಹೌಸ್ ವೈಫ್ ಆಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇನ್ಸ್ಟೆಂಟಾಗಿ ಒಂದು ಚಟ್ನಿ ಪುಡಿನೂ ಮಾಡಿದ್ದೆ, ಅದನ್ನು ಯೂಸ್ ಮಾಡಿಕೊಂಡು ಚಟ್ನಿನೂ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಕಡಲೆ ಬೀಜ, ಬೆಳ್ಳುಳ್ಳಿ, ಉಪ್ಪು, ಖಾರ ಇದನ್ನೆಲ್ಲ ಹಾಕಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಒಬ್ರಿಗೆ ಚಟ್ನಿನೂ ಆಗೋಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ 1% ವಿಡಿಯೋಯಿಂದ ಯೂಸ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು.